ಹುಡುಗನಿಗೆ ಕೊಲೆ ಮಾಡಿಸಿರೋದು, ಅವ್ನಿಗೆ ಹೇಳ್ಕೊಟ್ಟಿರೋದು, ಅವ್ರ ಚಿಕ್ಕಮ್ಮನ ಮಕ್ಕಳನ್ನ ಎಲ್ಲರನ್ನು ಕಳಿಸಿರೋದು ಅವ್ರ ಅಪ್ಪ ಅಮ್ಮನೇ. ಎಲ್ಲ ಪ್ಲಾನಿಂಗ್ ಮಾಡ್ಕೊಂಡು ಅವ್ರಿಗೆ ಕಾರ್ ಕೊಟ್ಟು ಅವ್ರಿಗೆ ಕುಡಿಸಿ ಏನು ಮಾಡ್ತೀವಿ ಹೋಗೋ. ಅವ್ರ ಕಡೆ ಸಪೋರ್ಟ್ ಇಲ್ಲ. ಯಾಕಂದ್ರೆ ನಮ್ಮ ತಮ್ಮ ಒಬ್ಬ ಕುಂದಾಪುರದಲ್ಲಿದ್ದಾನೆ, ಒಬ್ರು ಅವ್ರ ಮನೆ ಹುಡುಗಿರ ಮನೆ ಪಕ್ಕದಲ್ಲೇ ಇದ್ದಾಳೆ. ಅವ್ರಿಗೂ ಹೇಳಿದಿರ ಹಿಂಗೆ ಮಾಡ್ಸಿದಾಳಂದ್ರೆ ಅವ್ರು ಯಾರು ಹೇಳೋರು ಕೇಳೋರಿಲ್ಲ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಅವನ್ನ ಕೊಲೆ ಮಾಡ್ಸಕ್ಕೆ ಅವ್ರ ಅಪ್ಪ ಅಮ್ಮ ಕಳ್ಸಿದ್ದಾರೆ. ಅವಳನ್ನ ಮುಚ್ಚಿಕೊಂಬಿಟ್ಟು ಇವ್ರು ಇವಾಗ ಹೇಳ್ತಾ ಇದ್ದಾರೆ ಇವಾಗ ಅದನ್ನ ತೆಗಿಸ್ಬೇಕು. ಅವ್ನು ಕಾಲ್ ಲಿಸ್ಟ್ ಎಲ್ಲ ತೆಗ್ಸಿ ಅವನು ತಪ್ಪಿದ್ರೆ ಅವನು ಯಾರಾದ್ರೂ ದುಡಿಯೋ ಮಗು, ಅವನು ಪಾರ್ಟ್ ಟೈಮ್ ಜಾಬ್ ಹೋಗ್ತಾ ಇದ್ದ, ಓದ್ತಾ ಇದ್ದ ಮಗ ಅವನು. ಅವಳು ನೋಡಿದ್ರೆ 24 ವರ್ಷ, ಈ ಮಗು ನೋಡಿದ್ರೆ 18 ವರ್ಷ. ಹೆಂಗೆ ಸರ್ ಇನ್ನೊಬ್ರ ಹತ್ರ ನಂಬರ್ ತಗೊಂಡು ಅವಳಿಗೆ ಬ್ಲಾಕ್ ಮೇಲ್ ಮಾಡಿ 500 ರೂಪಾಯಿಗೆ ಯಾವ ನನ್ನ ಮಗ ಬ್ಲಾಕ್ ಮೇಲ್ ಮಾಡ್ತಾನೆ? ಈಗ ಕೊಲೆ ಮಾಡಿರುವಂತ 5 ಜನ ಅರೆಸ್ಟ್ ಮಾಡಿಸಿದ್ದಾರೆ. ಅವ್ರ ಅಪ್ಪ ಅಮ್ಮನ್ನ ಅರೆಸ್ಟ್ ಮಾಡಿಸ್ಬೇಕು. ನಮ್ಗೆ ಅವ್ರು ಎಲ್ಲಿಕ್ಕಿದಾರೋ ನಮ್ಗೆ ಗೊತ್ತಿಲ್ಲ. ಅವತ್ತು ಮಾತ್ರ ನೋಡಿದ್ದು ಅಷ್ಟೇನೆ. ಕರ್ಸ್ಬೇಕು ಅವ್ನು ಏನ್ ತಪ್ಪು ಮಾಡಿದ. ನಾವಿದ್ವಿ ಪಕ್ಕದಲ್ಲಿ, ನನ್ನ ತಮ್ಮನ ಹೆಂಡ್ತಿ ಇದ್ರು. ಪಕ್ಕದ ಮನೆಯವ್ರಿಗೆ ಹೇಳ್ಬೋದಲ್ಲ, ಅವಳ ಫ್ರೆಂಡ್ ಅವಳು ಹಿಂಗ್ ಮಾಡ್ತಾ ಇದ್ದಾನೆ ನಿನ್ ಮಗ. ಹೇಳು ಅಕ್ಕ ಸ್ವಲ್ಪ ನನ್ನ ಮಗಳು ನೋಡಿದ್ರೆ ಇಷ್ಟು ದೊಡ್ಡವಳು, ಅವ್ನು ಚಿಕ್ಕವನು, ಏನನ್ನ ಮಾಡಿದ್ರೆ ಹೇಳೋದು. ಇಲ್ಲ ಮೆಸೇಜ್ ಮಾಡಿದ್ನ ತೋರಿಸ್ಬೋದಿತ್ತು. ಹಿಂಗ್ ಮಾಡಿದ್ದಾನೆ, ಯಾರಿಗೂ ಹೇಳ್ಬೇಡ, ಸ್ವಲ್ಪ ಬುದ್ಧಿ ಕಲ್ಸ್ಕೊಡ್ರಿ ಅಂದ್ರೆ ನಾವು ಕಲ್ಸ್ಕೊಂತ ಇದ್ವಿ. ಯಾರಿಗೂ ಗೊತ್ತಿಲ್ದಿರ ನೀನ್ ಪ್ರಿಪೇರ್ ಮಾಡ್ಕೊಂಡಿದ್ದು ಅವ್ರನ್ನ ಕರ್ಕೊಂಬಂದು ಅವ್ರದ್ದೇ ಕಾರ್ ಕೊಟ್ಟು ಕುಡಿಯಕ್ ಕೊಟ್ಟು ಅವ್ರಿಗೆ ಗಾಂಜಾ ಹೊಡೆಯಕ್ ಕಳಿಸ್ಬಿಟ್ಟು ಎತ್ತಾಕೊಂಡು ಹೋಗ್ರಿ ಅಂತ ಮಗು ಕೆಲಸ ಮಾಡ್ತಾ ಇದ್ದು. ನೀವೆಲ್ಲಿ 100 ಜನ ಬೇಕಾ ಕರ್ಕೊಂಬತ್ತೀರಿ. ಆ ಮಗು ಬಗ್ಗೆ ಯಾರಾದ್ರೂ ತಪ್ಪಾಗಿ ಹೇಳ್ಬಿಟ್ರೆ ನೀವೇ ಹೆಂಗ್ ಬೇಕಾದ್ರೂ ಬರ್ಕೊಳ್ರಿ, ನಾನು ಬೇಡ ಅಂತ ಹೇಳಲ್ಲ. ಇಲ್ಲ ಈ ಹುಡುಗ ಸರಿ ಇಲ್ಲ ಅಂತ ಹೇಳ್ಬಿಟ್ರೆ ನೀವೇನ್ ಬೇಕಾದ್ರೂ ಬರೀರಿ ಹುಡುಗನ ಬಗ್ಗೆ, ನಾನು ನಿಮ್ಮನ್ನ ಕೇಳೋದೇ ಇಲ್ಲ. ಆ ತರ ಮಾಡ್ಬಿಟ್ಟು ನೀವು ಅವ್ರನ್ನ ಕಳಿಸಿ ಕೊಲೆ ಮಾಡ್ಸಂತ ನನ್ನ ಮಗ ಏನ್ ಮಾಡಿದ ತಿರ್ಗಾ ಹೇಳ್ತಾ ಇದಾರೆ. ಇವಾಗ 500 ರೂಪಾಯಿ ಯಾರು ಸರ್? 500 ರೂಪಾಯಿ ಇವಾಗ ನನ್ಗೆ ಹೇಳ್ಬಾರ್ದು. ನೀವೆಲ್ಲ ನನ್ಗೆ ಅಣ್ಣ ತಮ್ಮಂದ್ರ ತರಾನೇ ಇದ್ದೀರಾ. ಹೇಳ್ತಾ ಇದ್ದೀನಿ, ಅವಳ ಜೊತೆ ಮಲ್ಕೊಂಡಿರೋದು ಯಾವನ್ ಫೋಟೋ ತೆಗಿತಾನೆ ಅಂತ ಹೇಳ್ತಾ ಇದಾರಲ್ಲ ಸುಳ್ಳೆಲ್ಲ. ಆ ಹುಡುಗ ಅಂತವನ 14 ವರ್ಷ ಚಿಕ್ಕ ಹುಡುಗ ಅವನು. ಅಂತನಾಗಿದ್ರೆ ತೋರಿಸಿ. 500 ರೂಪಾಯಿಗೆ ಯಾರು ಸರ್ ಬ್ಲಾಕ್ ಮೇಲ್? 500 ಕೊಡು, 1000 ಕೊಡು. ಅವ್ನು ಎಷ್ಟು ಕೊಟ್ಟವನು ಅದಕ್ಕಿಂತ ಡಬಲ್ ಕೊಡ್ತೀನಿ. ನಾನೇ ಕಟ್ಕೊಟ್ಬಿಟ್ಟು ಕೊಡ್ತೀನಿ. ನನ್ನ ಮಗನ್ ನನ್ಗೆ ವಾಪಸ್ ಕೊಡ್ತಾರಾ ಹೇಳಿ? ಕೊನೆಯದಾಗಿ ಪೊಲೀಸ್ ಅವ್ರ ಕಡೆಯಿಂದ ನಿಮ್ಗೆ ಏನ್ ನ್ಯಾಯ ಒದಗಿಸ್ತಾರೆ? ನಮ್ಗೆ ಇವಾಗ ಏನೋ ಸುಳ್ರಿ ಎಲ್ಲ ಹೇಳ್ತಾ ಇದಾರೆ. ಏನ ಕಾಸು ಕೇಳಿದ್ರು, ದುಡ್ಡು ಕೇಳಿದ್ರು, ಬ್ಲಾಕ್ ಮೇಲ್ ಮಾಡ್ತಾ ಇದ್ದ. ಏನೇನ ಬೆತ್ತಲೆ ಫೋಟೋ ಹೇಳ್ತೀನಿ, ರಿಯಲ್ ಆಗಿ ಹೇಳ್ತೀನಿ ಸರ್. ನೀವೆಲ್ಲ ನಂಗೆ ಅಣ್ಣ ತಮ್ಮ ಅಂದ್ರೆ ನೀವು ಬೆತ್ತಲೆ ಫೋಟೋ ಹೆಂಗ್ ಇಟ್ಕೊಳಕಾಗುತ್ತೆ? ಒಂದ್ ಹೆಂಗ್ಸ್ ಫೋಟೋ ಹೆಂಗ್ ಮಾಡ್ಕೊಂತಾನೆ? ಇವಾಗ ನೀನ್ ಇಷ್ಟ ಪಡ್ತಾ ಇದ್ದೀನಿ ಅಂದ್ಮೇಲೆ ಮಾಡ್ಬೇಕು, ಹುಡುಗಿನ ಮಾಡ್ಬೇಕು, ಅರೆಸ್ಟ್ ಮಾಡಿಸ್ಬೇಕು ಅವ್ರನ್ನ. ನಮ್ ತರ ಯಾರಿಗೂ ಆಗ್ಬಾರ್ದು. ನನ್ ಮಗನ್ ಸ್ಥಿತಿ ನಿನ್ನೆ ಅಲ್ಲಿ ನೋಡ್ತಾ ಇದ್ದೀನಿ. ಅಯ್ಯೋ ಭಗವಂತ, ಯಾವ ತಾಯಿಗೂ ಬೇಡಪ್ಪ. ಎತ್ಕೊಂಡೋಗಿ ಗಾರ್ಮೆಂಟ್ಸ್ ಅಲ್ಲಿ 8 ತಿಂಗಳ ಮಗುನ್ ಎತ್ಕೊಂಡೋಗಿ ಸಾಕಿರೋದು ನಾವು. ನಮ್ಮ ಮಗುನ್ ಇನ್ನ ಓದಿಸ್ಬೇಕು. ಈ ಸರಿ ಸಾಕು, ಪಾರ್ಟ್ ಟೈಮ್ ಜಾಬ್ ಬೇಡ, ಓದ್ಲಿ ಮಗು ಅಂತ ನಾವ್ ಇದ್ ಮಾಡ್ತಾ ಇದ್ರೆ, ನೀನ್ ನೋಡಿದ್ರೆ ಡಾಕ್ಟರ್ ಓದೋಳ್ಗುನು ಈ ಸೆಕೆಂಡ್ PUC ಹುಡ್ಗನ್ಗೆ ಹೆಂಗೆ ಪರಿಚಯ ಆಗುತ್ತೆ? ನಾವ್ ಫೋನ್ ನಂಬರ್ ಕೊಟ್ಟಿಲ್ಲ ಅಂದ್ರೆ ನೀವ್ ಹೆಂಗ್ ಬರ್ತಾ ಇದ್ರಿ? ನಾವ್ ಫೋನ್ ಮಾಡಿಲ್ಲ ಅಂದ್ರೆ ನೀವ್ ಹೇಗ್ ಬರ್ತಾ ಇದ್ರಿ? ನಮ್ಗೆ ಇನ್ನೂ ನ್ಯಾಯ ಸಿಕ್ಬೇಕು. ಅವ್ರ ಅಪ್ಪ ಅಮ್ಮ ಹುಡುಗಿ ಶಿಕ್ಷೆ ಆಗ್ಬೇಕು, ನಮ್ಗೆ ತಕ್ಕ ಶಿಕ್ಷೆ ಆಗ್ಬೇಕು ಅವ್ರಿಗೆ. ಅವ್ರು ಬರ್ಬೇಕು, ಒಪ್ಕೊಂಡು ನಮ್ಗೆ ತಪ್ಪಾಯ್ತು ಹಿಂಗ್ ಮಾಡಿದ್ದು ಅನ್ಬೇಕು. ನನ್ ಮಗ ಅಂತೂ ಬರಲ್ಲ, ಯಾವ ತಾಯಿಗೂ ಯಾವತ್ತು ಹಿಂಗ್ ಮಾಡಲ್ಲ ಅಂತ ಹೇಳ್ಬೇಕು. ಇವಾಗ ನನ್ ಊರೇ ಐತೆ ಅಲ್ಲಿ. ನನ್ನ ತಮ್ಮನ ಮನೇಲಿ 2 ಗಂಡು ಮಕ್ಳಿದಾವೆ. ನಾಳೆ ಏನೇ ಆಗ್ಲಿ ಒಂದು ಹುಲ್ಲು ಕಡ್ಡಿ ಅಷ್ಟು ಏನಾದ್ರು ನಮ್ಮ ಮನೆಯಲ್ಲಿ ನನ್ನ ಫ್ಯಾಮಿಲಿಗೆ ಆಯ್ತು ಅಂದ್ರೆ ಅವರೇ ಜವಾಬ್ದಾರಿ. ಅವ್ರಿಗೆ ಶಿಕ್ಷೆ ಕೊಡಲ್ಲ. ನನ್ನ ಹೆಸರು ಮಂಜುಳಾ ಅನ್ಬಿಟ್ಟು.